ಅಜ್ಜ ಬಂದಿದ್ದೆ ಅದೆಲ್ಲ ಹೊಡಿತಿದ್ದ ಎಲ್ಲಾಯ್ತದ ಅಲ್ಲಿ ಅಯ್ಯೋ ಬಂದ್ವಿ ಅಂತ ಹೊಡೈತೈತೆ ನಾಯಿ ಫ್ರೆಂಡ್ಸ್ ಬರ್ತಾ ಇದ್ದೀವಿ ಅಂತ ನಾಯಿ ನೋಡಿ ಅಲ್ಲಿ ಅಲ್ಲಿ ಹಂಗೆ ಹೋಯ್ತು ನಾಯಿ ಹತ್ಲಾಗ ಹೋಯ್ತು ನಮ್ಮಪ್ಪ ಹೆಂಗೆ ನಡ್ಕೊಂಡು ಹೋಯ್ತಾ ನೋಡಿ ಹೊಡಿಲೇಬೇಕು ಇವತ್ತು ಅಂತ ಬಿಕಾಸ್ ನಮ್ಮಪ್ಪ ಎಲ್ಲ ಅಂಗಡಿ ಕರ್ಕೊಂಡು ಹೋಗ್ತೀನಿ ಅಂದರು. ಏನಕ್ಕಪ್ಪ ಹೋಗ್ತಾ ಇರೋದು? ಕಾಲೇಜ್ ಮಾತಾಡ್ತಿದ್ದಾರೆ ತಾಳಿ. ಏನಕ್ಕಪ್ಪ ಅಂಗಡಿಗೆ ಹೋಗ್ತಾ ಇರೋದು? ಅಲ್ಲಿ ಯಾರಿಗೋ ಕೆಂಗನ್ ವಾಟರ್ದು ಇದ್ರದ್ದು ಸ್ಯಾಂಪಲ್ ಕೊಡ್ಬೇಕು. ಕೆಂಗನ್ ವಾಟರ್ ಸ್ಯಾಂಪಲ್ ಕೊಟ್ಟು ಬರ್ಬೇಕು ಬಾ. ಓ ಅದಕ್ಕೆ ಈಗ ಹೋಗ್ತಾ ಇರೋದು. ಈಗ ಗಾಡಿ ತಗೊಂಡು ಸೀದಾ ಅಂಗಡಿಗೆ ಹೋಗೋದು. ಕೊಡು ತಿರ್ಗಾ ಸ್ಪ್ರೇ ನಾನು ಎತ್ಕೊಬರ್ತೀನಿ ಮನೆಗೆ. ನಂಗೆ ಬೇಕು ಈ ಥರ ಚೆನ್ನಾಗಿರೋದು ಸ್ಪ್ರೇ ಯಾವುದು ಇಲ್ಲ. ಈವನ್ ಇದು ತುಂಬ ದೊಡ್ಡ ಸಮೇತ ಇದೆ. ಹಾ ಏನು ಚೆನ್ನಾಗಿದ್ದು ಒಂದು ಅಂಗಡಿಲಿ ಹಾಳಾಗಿದೆ. ಚೆನ್ನಾಗಿದ್ದು ಯಾಕೆ ಚೆನ್ನಾಗಿಲ್ವಾ? ಹಂಗಿದೆ ಈ ಸ್ಪ್ರೇ ಚೆನ್ನಾಗಿದೆ ಚೆನ್ನಾಗಿಲ್ವಾ? ಚೆನ್ನಾಗಿದೆ ತಾನೆ ಹಂಗಿದೆ ನಂಗೆ ಕೊಡು. ಬೇಕಲ್ಲಿ ಅಲ್ಲಿ ಅಮ್ಮ ತಂದಿದೆಯಲ್ಲ ಬೇರೆದು ಅಲ್ಲಿ ಅದಿಲ್ಲ ವೈಟ್ ಕಲರ್ದು ಸುಮಾರು ಇದಾವಲ್ಲ. ಸುಮಾರು ಇದ್ವು. ಅದು ಲಾಸ್ಟ್ ಇಯರ್ ಮನೆಗೆ 2 ಕೊಟ್ವಿ. ಅದಕ್ಕೆ ಬಂದಿದ್ದು 4 ತಾನೆ. ಯಾಕೆ ಕೊಟ್ಟಿದ್ದು ಗೊತ್ತಿಲ್ಲ ಅಮ್ಮ ಏನಕ್ಕೆ ಕೊಟ್ಟು ಅಂತ. ಏನೋ ಬೇಕು ಅಂತ ಏನೋ ಹೇಳಿದ್ರು. ಅದಕ್ಕೆ ಮೀನ್ಸ್ ಲಾಸ್ಟ್ ಇಯರ್ ಅಮ್ಮ ಕೊಟ್ಟರು. ಅವ್ರು ಲಾಸ್ಟ್ ಮನೆಗೆ ಇಟ್ಟಿರೋದು ಎಲ್ಲ ಒಂದು ಎಷ್ಟು ಇದೆ ಬಟ್ ಕರೆಕ್ಟಾಗಿ ನಂಗೆ ಗೊತ್ತಿಲ್ಲ ಅದು ಎಷ್ಟಿದೆ ಅಂತ. ಬಟ್ ಇನ್ನೂ 2 ಇದೆಯಲ್ಲ ಮನೇಲಿ. 2 ಇದೆ ಇನ್ನು ಮನೇಲಿ 2 ಇದೆ. ಅದು ಎಲ್ಲಿದ್ದಾವೋ ಏನು ಹೆಂಗಾಯಿತು ನಂಗಂತೂ ಗೊತ್ತಿಲ್ಲ. ಅದಕ್ಕೆ ಕಸ್ಟಮರಿಗೆ ಏನೋ ಸ್ಯಾಂಪಲ್ ಕಳಿಸ್ಬೇಕು ಅಂತ ಹೇಳಿದ್ನಲ್ಲ ಅದು ನೋಡಿ. ಸ್ಯಾಂಪಲ್ಲು ಯಾವ ಮಿಷಿನಿಂದ ಅಂತ ತೋರಿಸ್ತೀನಿ ನಿಮಗೆ. ಕೆಂಗನ್ ವಾಟ್ರು ಇದು ನಮ್ಮ ಶಾಪಲ್ಲಿ ಕೂಡ ಇದೆ, ಮನೆಯಲ್ಲಿ ಕೂಡ ಇದೆ ನೋಡಿ. ಇದೇ ಮಿಷಿನ್ ಅದು. ಇದೇ ಮಿಷಿನಿಂದ ಒಬ್ಬ ಕಸ್ಟಮರಿಗೆ ಕೇಳ್ತಾಯಿದ್ರು. ಅಂದರೆ ಸುಮಾರು ಜನಕ್ಕೆ ಕಳಿಸ್ತಾ ಇದ್ದೀವಿ. ಬಟ್ ಅವರು ಏನೋ ಪ್ರಾಬ್ಲಮ್ ಇದೆ ಅಂತ, ಅವರಿಗೆ ಏನೋ ಡಯಾಲಿಸಿಸ್ ಇದೆಯಂತೆ, ಡಯಾಲಿಸಿಸ್ ಮಾಡಿಸ್ತಾರಂತೆ. ಹಾಗಾಗಿ ಅಂಥವರಿಗೆ ತುಂಬ ಯೂಸ್ ಆಗುತ್ತೆ. ಯಾಕಂದರೆ ಅವರಿಗೆ ಲಿಮಿಟಾಗಿ ಹೇಳಿಬಿಟ್ಟಿರ್ತಾರೆ. ಏನು ಲಿಮಿಟು? ಆ್ಯಕ್ಚುಲಿ ನೀರು ಲಿಮಿಟಾಗಿ 1 ಲೀಟ್ರ್ ಕುಡಿಬೇಕು, ಅರ್ಧ ಲೀಟ್ರು, 2 ಲೀಟ್ರು ಅಂತ ಈ ಥರ ಲಿಮಿಟ್ ಮಾಡಿಬಿಟ್ಟಿರ್ತಾರೆ. ಅಂಥವರಿಗೆ ತುಂಬ ಯೂಸ್ಫುಲ್ಲು. ಯಾಕಂದರೆ ಇರೋದ್ರಲ್ಲಿ ಒಳ್ಳೆ ನೀರು ಕುಡಿಬೇಕು ಅನ್ನೋ ಕಾನ್ಸೆಪ್ಟಲ್ಲಲ್ವಾ ಕೆಂಗನ್ ವಾಟರ್ ಅಂತ ಇರೋದು. ಹಾಗಾಗಿ ಬೇರೆ ಆರ್ಡಿನರಿ ವಾಟ್ರ್ಗಿಂತ ಡಯಾಲಿಸಿಸಲ್ಲಿರೋರಿಗಂತೂ ಸಿಕ್ಕಾಬಿಟ್ಟೆ ಯೂಸ್ಫುಲ್ ಇದೆ. ಅವರಿಗೆ ಕಳಿಸ್ಬೇಕು. ಅವ್ರೇನು ಜಾಸ್ತಿ ಬೇಡ, ಬರೀ ಒಂದು 5 ಲೀಟ್ರ್ ಕುಡಿ ಅಂತ ಕೇಳಿದ್ರು. ಯಾಕಂದರೆ ಅವ್ರು ಕುಡಿಯೋದೇ 1 ಲೀಟ್ರ್ ಅಂತೆ. ಅಲ್ಲಿಗೆ ಅವ್ರಿಗೆ 6 ದಿನ ಬರುತ್ತೆ. ಆ್ಯಕ್ಚುಲಿ ಭಾಳ ದಿನಗಳು ನೀರು ಇಟ್ಕೊಂಡು ಕುಡಿಬಾರ್ದು. ಬಟ್ ಅದಕ್ಕೋಸ್ಕರ ಒಂದು ಸ್ಪೆಷಲ್ ಬ್ಯಾಗ್ ಇದೆ, ಅದು ತೋರಿಸ್ತೀನಿ ನೋಡಿ ಯಾವ ಬ್ಯಾಗ್ ಅಂತೇಳಿ. ಈ ರೀತಿ ಬ್ಯಾಗು ಇಲ್ಲಿ ಇನ್ನೊಂದಿದೆ ನೋಡಿ. ಅದು ಆ್ಯಕ್ಚುಲಿ 5 ಲೀಟ್ರದ್ದು ಒಂದು ಏರ್ ಟೈಟ್ ಮಾಡೋವಂಥ ಗಾಳಿನ ತೆಗೆಯುವಂಥದ್ದು ಒಂದು ಬ್ಯಾಗ್ ಬರುತ್ತೆ. ಇಲ್ಲಿದೆ ನೋಡಿ ಬ್ಯಾಗು. ಈ ಬ್ಯಾಗ್ ಅದು. ಈ ಬ್ಯಾಗಲ್ಲಿ ಅವರಿಗೆ ಕಳಿಸ್ಬೇಕು. ಇದು ಸ್ಪೆಷಲಿ ಕೆಂಗನ್ ವಾಟ್ರಿಗೆ ಅಂತೇಳಿ ಮಾಡಿರೋದು ಈ ಬ್ಯಾಗು. ಓಕೆ, ಇದೇ ನೋಡಿ ಕೆಂಗನ್ ಅಂತ ಇದೆಯಲ್ಲ, ಇದು 5 ಲೀಟ್ರ್ ಬರುತ್ತೆ ಈ ಬ್ಯಾಗಲ್ಲಿ. ಈ 5 ಲೀಟ್ರದ್ದು ಏನು ಮಾಡುತ್ತೆ ಅಂದರೆ, ಇದು 5 ಲೀಟ್ರ್ ತುಂಬಿದ ಮೇಲೆ ಇದು ಗಾಳಿನ ತೆಗಿಬೇಕು. ಈಗ 5 ಲೀಟ್ರ್ ನೀರು ತೊಗೊಂಡಿರ್ತಾರೆ, ಯಾರೇ ತೊಗೊಂಡಿರ್ತಾರೆ. ನೀರು 1 ಲೀಟ್ರ್ ಅರ್ಧ ಲೀಟ್ರ್ ತೊಗೊಂಡು ಕುಡಿತಾರೆ, ಏನೋ ಮಾಡ್ತಾರೆ. ಅದಾದಮೇಲೆ ಇದನ್ನು ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿ ಕ್ಯಾಪನ್ನು ಹಾಕಿ ಟೈಟ್ ಮಾಡಬೇಕು. ಈ ಕ್ಯಾಪ್ ಪ್ರೆಸ್ ಮಾಡಾದ್ಮೇಲೆ ಈ ಕ್ಯಾಪನ್ನು ಹಾಕಿ ಟೈಟ್ ಮಾಡಬೇಕು. ಆ ಉದ್ದೇಶಕ್ಕೇ ಇದನ್ನು ನಾವು ಸಜೆಸ್ಟ್ ಮಾಡ್ತೀವಿ. ಇದು ಕಂಪಲ್ಸರಿ. ಗಾಳಿನ ಪ್ರೆಸ್ ಮಾಡಿ ತೆಗೆದ್ರೆ ನೀರು ಲಾಂಗ್ ಟೈಮಲ್ಲಿರುತ್ತೆ. ಇಲ್ಲ ಅಂದರೆ ಅದರಲ್ಲಿರೋ ORP ಎಲ್ಲ ಕಮ್ಮಿ ಆಗಿಬಿಡುತ್ತೆ. ಬರೀ ಅಲ್ಕಲೈನ್ ಇರುತ್ತೆ, ORP ಕಮ್ಮಿ ಆಗಿಬಿಡುತ್ತೆ. -ORP ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಇದೆಯಲ್ಲ, ಅದು ಕಡಿಮೆ ಆಗುತ್ತೆ ನೋಡಿ. ಇದೇ ಮಿಷಿನ್ನು. ಇದೇ ಮಿಷಿನಲ್ಲೇ ಈಗ ಅವರಿಗೆ ಯಾವುದು ಸ್ಯಾಂಪಲ್ ಕೊಡೋದು ಅಂದರೆ 9.5 pH ಏನಿಲ್ಲಿದೆಯಲ್ಲ 9.5 pH, ಇದೇ 9.5 pH ವಾಟ್ರ್ ಕೊಡೋದು. ಇವರಿಗೆ ಒಂದ್ಸಲಿ ಫೋನ್ ಮಾಡಿಬಿಡ್ತೀನಿ. ಯಾಕಂದರೆ ಪೋರ್ಟ್ರಲ್ಲಿ ಕಳಿಸಿ ಅಂತ ಹೇಳಿದರು. ಇವಾಗ ಕಳಿಸ್ಬೇಕು. ಈಗ ಬರ್ತಾರೆ ಕಸ್ಟಮರ್. ಅದೇನಪ್ಪ ಬರ್ತಾರ? ಅವರಿಗೆ ಕಳಿಸ್ಬೇಕಾ ಇಲ್ಲಾಂದ್ರೆ ಅವರೇ ಬರ್ತಾರ? ಪೋರ್ಟ್ರ್ ಬುಕ್ ಮಾಡಿ ಕಳಿಸ್ಬೇಕು ಅವರಿಗೆ. ಪೋರ್ಟ್ರ್ ಬುಕ್ ಮಾಡಿ ಕಳಿಸ್ಬೇಕು 2 ವೀಲರಲ್ಲಿ. ಅಲ್ಲಿ ತಗೊಂಡೋಗ್ತಾರದು. ತಗೊಂಡು ಹೋಗ್ತಾರದಾ? ಪೋರ್ಟ್ರನ್ನ ತಗೊಂಡು ಹೋಗ್ತಾರೆ. ನಾನೇ ಅನ್ಕೊಳ್ಳ, ನಾನೇ ತಗೊಂಡು ನಾವೇ ಹೋಗ್ಬೇಕು ಅಂತ ಅನ್ಸ್ಕೊಂಡು ನೋಡಿ. ಇದೇ ಬ್ಯಾಗು ಹೇಳಿದ್ನಲ್ಲ, ಈ ಬ್ಯಾಗಲ್ಲೇ ನೀರು ಸ್ಟೋರ್ ಮಾಡಿ ಕಳಿಸೋವಂಥದ್ದು.
ಇದು ಮಾಮೂಲಿ ಆರ್ಡಿನರಿ ಅಲ್ಲ ಇದು, ಮತ್ತೆ ರೀಯೂಸಬಲ್ ಇರುತ್ತೆ. ಇದನ್ನ ಮೇನು BPA ಫ್ರೀ ಅಂತ ಇರುತ್ತೆ ಇದರಲ್ಲಿ ಏನು ರೆಗ್ಯುಲರ್ ಪ್ಲಾಸ್ಟಿಕ್ ಕಂಟೆಂಟ್ ಇರುತ್ತಲ್ಲ, ಅದರ ಪ್ಲಾಸ್ಟಿಕ್ ಕೆಮಿಕಲ್ ಏನಿರುತ್ತೆ ಪ್ಲಾಸ್ಟಿಕ್ಕಲ್ಲಿ ಅದು ಈ ಮೆಟೀರಿಯಲಲ್ಲಿ ಇರಲ್ಲ. BPA ಫ್ರೀ ಅಂತೇಳಿ ಕರೀತಾರೆ, ಇದು BPA ಫ್ರೀ ಪ್ಲಾಸ್ಟಿಕ್ಕು. ಓಕೆ, ಇದರಲ್ಲಿ ನಾವು ಈಗ 9.5 pH ವಾಟರ್ನ ತುಂಬ್ತೀವಿ ನೋಡಿ. ಫಸ್ಟ್ ಸ್ವಲ್ಪ ವಾಶ್ ಮಾಡಬೇಕಿದು, ಒಳಗಡೆ ಫ್ರೆಶ್ ಮೆಟೀರಿಯಲ್ ಫ್ರೆಶ್ ಇರೋದ್ರಿಂದ ಸ್ವಲ್ಪ ವಾಶ್ ಮಾಡಿ ನೆಕ್ಸ್ಟ್ ಫಿಲ್ ಮಾಡೋದು. ಇದು ವೇಸ್ಟ್ ನೀರಲ್ಲ, ಇದು 6 pH, ಇದು ಬ್ಯೂಟಿ ವಾಟರ್ ಅಂತ ಹೇಳ್ತೀವಿ ಅದಕ್ಕೆ. ಅದು ಡಬ್ಬದಲ್ಲಿ ಮತ್ತೆ ಇದೇ ತರ ಒಂದು ಇದ್ರಲ್ಲಿ ತಗೊಂಡ್ಬರ್ತಿದ್ದಲ್ಲ ಮನೇಲಿ, ಇನ್ಸ್ಟಾಲೆ ಹಾಕೊಂಡು ಸ್ವಲ್ಪ ಬಿಟ್ಟು ಹಚ್ಕೋಬೇಕು, ಮುಖಕ್ಕೆ ಇದು ಹಚ್ಕೋಬೇಕು, ಸ್ಪ್ರೇ ಆತರ. ಅದೇ ತರ ತಾನೆ ಇದರಿಂದ ನೀರ್ ತಾನೆ ತಗೊಬರ್ತೀನಿ ಯಾವಳು. ಹೌದು ಹೌದು, ಇದು ಬಹಳ ದಿನ ಹಂಗೆ ಇರುತ್ತಲ್ವ ಹೊಸದು, ಹಂಗ ಸ್ವಲ್ಪ ವಾಶ್ ಮಾಡ್ಕೋಬೇಕು. ವಾಶ್ ಮಾಡಾದ್ಮೇಲೆ ನೋಡಿ ಆನ್ ಮಾಡೋದು ನೋಡ್ಕೊಳ್ಳಿ ಪ್ರೊಸೆಸ್. ಇದೇ ಆನ್ ಮಾಡಿದ್ರೆ 9.5 pH ಏನಿದೆ 9.5 pH ಇಲ್ಲಿ ಬರುತ್ತೆ ಮೇಲ್ಗಡೆ. ಈ ಮಿಷಿನಲ್ಲಿ 9.5 pH ಮೇಲೆ ಬರುತ್ತೆ, ಕೆಳಗಡೆ ಬಂದು 6 pH ವಾಟರ್ ಬರುತ್ತೆ. ಈಗ ನೋಡಿ ತುಂಬ್ತಾ ಇದೆ. ಈಗ ಕಸ್ಟಮರಿಗೆ ಫೋನ್ ಮಾಡ್ತಾ ಇದ್ದೀನಿ, ಅದು ಕಳಿಸ್ಬೇಕಲ್ಲ ಕೆಂಗನ್ ಮಿಷಿನ್. ಹಲೋ ಸರ್, ಇವಾಗ ಕಳಿಸ್ತಾ ಸರ್, ಪೋರ್ಟರ್ ಬುಕ್ ಮಾಡಿ ಕಳಿಸ್ತಾ. ಅದೇ ವಾಟರ್ ಕೇಳಿದ್ರಲ್ಲ, ಕೆಂಗನ್ ವಾಟ್ರು. ಇಲ್ಲ ಬಿಸಿ ಅದೇ. ಈಗ ಪೋರ್ಟರ್ ಬುಕ್ ಮಾಡಿ ಕಳಿಸ್ಲಾ? ಅಲ್ಲ ಇನ್ನೇನು ಪೋರ್ಟ್ರು ಅಂದರೆ 2 ವೀಲರ್ ಯಾವ್ದಾರ ಮಾಡಿ ಕಳಿಸ್ತೀನಿ. ಓಕೆನಾ? ನೀವು ಅಲ್ಲೇ ಕೊಡಿ. ಹಾಂ ಕಳಿಸ್ತೀನಿ ನೋಡಿ, ವಾಟ್ಸಪ್ಪಲ್ಲಿ ಕಳಿಸ್ತೀನಿ. ಈಗ ಯಾವುದ್ರಲ್ಲಿ ಇನ್ನೊಂದಕ್ಕೆ ಯಾವುದಕ್ಕೆ ಕಳಿಸ್ಬೇಕು ಸರ್? ಒಂದು ಆಯ್ ಅಂತ ಕಳಿಸಿ. ಇನ್ನೂ 10 ನಿಮಿಷ ಆಗುತ್ತಾ? ಏನಂತ ಅದು ಲೊಕೇಶನ್ ಕಳಿಸ್ಯಾರಂತೆ, ಆ ಲೊಕೇಶನ್ನಿಗೆ ಸೆಂಡ್ ಮಾಡಬೇಕು, ಕಳಿಸ್ಬೇಕು. ಅವಳೇ ಕಳಿಸೋಳ ಲೊಕೇಶನ್? ವಾಟ್ಸಪ್ಪಲ್ಲಿ ಕಳಿಸಿದ್ದಾರೆ. ಅದೇ ನೋಡ್ತಾ ಇರ್ತೀನಿ. ಸರಿ ನೋಡಿ, ಅದಕ್ಕೆ ಪೋರ್ಟರ್ ಬುಕ್ ಮಾಡ್ಬೇಕಂತೆ. ಆಕ್ಚುಲಿ ತುಂಬಾ ಶೆಕೆ ಆಗ್ತಿತ್ತು ಅಂತ ನೋಡಿ ನಮ್ಮಪ್ಪ ಇಲ್ಲಿ ಫ್ಯಾನ್ ಹಾಕೊಂಡ್ಬಿಟ್ರು. ಅಷ್ಟೊಂದು ಶೆಕೆ ಆಗ್ತಿತ್ತಾ? ನಿನಗೆ ಆಗ್ತಿರ್ಲಿಲ್ವಾ? ನನಗೇನು ಆಗ್ತಿರ್ಲಿಲ್ಲ, ನನಗೇನು ಶೆಕೆ ಆಗ್ತಿರ್ಲಿಲ್ಲ. ಬಂದ್ರಾ? ಎಲ್ಲಿ? ರ್ಯಾಪಿಡೋ ನೋಡು. ಇದನ್ನ ಕವರಿಗೆ ಹಾಕೊಡ್ತೀಯಾ? ಇದು 5 ಲೀಟ್ರದು ಕೆಂಗನ್ ವಾಟರ್ ಅಲ್ಲ, ಸ್ಯಾಂಪಲ್ಲು. ಅದಕ್ಕೆ ಕವರಿಗೆ ಹಾಕೊಡ್ತೀಯಾ? ಬಾಕ್ಸ್ ಏನು ಮಾಡೋದು ಬೇಡ ಇದು. ಅವ್ರು ಸೀದಾ ಅವ್ರ ಮನೆಗೆ ಹೋಗಿ ಕೊಡ್ತಾರೆ ಏನೋ? ಅವ್ರ ಮನೆಗೆ ಹೋಗಿ ಕೊಡ್ತಾರೆ, ಡೋರ್ ಡೆಲಿವರಿ. ಪೋರ್ಟ್ರ್ ಎಲ್ಲ ಇದೆಯಲ್ಲ, ಪೋರ್ಟ್ರು ಡೆನ್ಸೋ ಆ ಥರ, ಇದು ರ್ಯಾಪಿಡೋ. ನಡಿ ಕೊಡೋ. ರ್ಯಾಪಿಡೋಗೆ ಪಾರ್ಸಲ್ ಕೊಟ್ಟಮೇಲೆ OTP ಬಂದಿರುತ್ತೆ ನಮ್ಮ ಮೊಬೈಲಿಗೆ. ಆ ನಂಬರ್, ಆ OTP ಕೊಟ್ಟರೆ ಮಾತ್ರ ಅವರು ಟ್ರಿಪ್ ಸ್ಟಾರ್ಟ್ ಮಾಡಿಕೊಂಡು ಆ ಲೊಕೇಶನ್ನಿಗೆ ಹೋಗ್ತಾರೆ. ರ್ಯಾಪಿಡೋ, ಡೆನ್ಸೋ, ಪೋರ್ಟ್ರು ಎಲ್ಲದೂ ಡೋರ್ ಡೆಲಿವರಿ ಇರುತ್ತೆ. 2 ವೀಲರ್ ಇದೆ, 3 ವೀಲರ್ ಇದೆ, 4 ವೀಲರ್ ಬೇಕಾ 4 ವೀಲರಲ್ಲಿ ಕೂಡ ಕಳಿಸ್ಬೋದು, ಗೂಡ್ಸ್ ಗಾಡಿ ಕಳಿಸ್ಬೋದು. ಅದೇ ರೀತಿ ನಾನು ಪಾರ್ಸಲ್ನ ಬುಕ್ ಮಾಡ್ತಾ ಇದ್ದೀನಿ ಅಷ್ಟೇ. ಜಸ್ಟ್ 2 ವೀಲರಲ್ಲಿ ಅವ್ರ ಮನೆಗೆ ಹೋಗಿ ತಲುಪತ್ತೆ. ಕೊಟ್ಟಾ? 115 ರೂಪಾಯಿನ ತೋರಿಸ್ತಾರೆ. 115 ಸರಿ ಕೊಡೋಕ್ಕೆ? 115 ತೋರಿಸ್ತಾ ಇದೆ. ಅವರೇ ಡೆಲಿವರಿ ತೊಗೊಂಡೋಗಿ ಡೋರ್ ಡೆಲಿವರಿ ಕೊಡ್ತಾರೆ, ಡೋರ್ ಡೆಲಿವರಿ. ಸರಿ, ಈಗ ಓಡ್ ಬಾ ಮನೆಗಾ. ಈ ಫ್ಯಾನ್ಗೆ ಲೈಟ್ ಗೀಟ್ ಎಲ್ಲ ಆಫ್ ಮಾಡಿಬಿಟ್ಟು ಸೀದಾ ಬರಬೇಕು. ಮೇನ್ ಆಫ್ ಮಾಡಿಬಿಡ್ಲೇನೋ? ಸರಿ ಸರಿ, ಆಫ್ ಮಾಡಲ್ಲಿ. ಈಗ ಈಗ ಹೊರಡೋದಾ? ನೋಡಿ
ಏನು ಅದೇ ಹಾಕೋದು ಹಾಕು. ಫ್ರೆಂಡ್ಸ್ ನಾವು ಅಲ್ಲಿ ಬರ್ತಿದ್ವಿ, ನಮ್ಮಪ್ಪ ಇತ್ಲಾಗಿಂದ ಹೋಗೋಣ ಅಂತ ಈ ಪಕ್ಕದ ರೋಡಲ್ಲಿ ಅಂತ ಅಂದ್ವಿ. ನೀವು ನೋಡ್ತಾ ಇದ್ದೀರಲ್ಲ ಅದೇ ನಾಯಿ, ಅದೇ ತಾನೇ ಅಪ್ಪ ನಾಯಿ. ಅಯ್ಯೋ ಏನಕ್ಕೆ ನಿಲ್ಲಿಸ್ತಿದ್ಯಾ? ಏನಕ್ಕೆ ಅಪ್ಪ ನೀನೇನಾರ ಮಾಡ್ಕೊಂಡು ನಂಗೆ ಭಯ ಇಲ್ಲಿ ನೋಡಿ. ಅಲ್ಲಿ ಹೆಂಗ್ ಓಡಾಯ್ತೈತೆ ಆ ನಾಯಿ ನೋಡಿ. ಅದೆಲ್ಲ ಇತ್ತು. ಹಾಂ ಇಲ್ಲಿ ಆಟೋ ಪಕ್ಕಕ್ಕೆ ಬಂತು ನೋಡಿ. ಬೊಗಳ್ತೈತೆ ನಾಯಿ ತಿರ್ಗಾ. ಇದೇ ನಾಯಿ ಅಂತೆ ಕಚ್ಚಿದ್ದು. ನೀನು ಅಪ್ಪನ ವಿಡಿಯೋಸ್ ನಮ್ಮ ಅಪ್ಪನಿಗೆ ಅವತ್ತು ಹೇಳಿದ್ನಲ್ಲ ವಿಡಿಯೋದಲ್ಲಿ, ಏನಂದ್ರೆ ಕಚ್ಚಿತ್ತು ನಾಯಿ ಅಂತ. ನೋಡಿ ಇದೇ ನಾಯಿ ಅಂತೆ ಅದು ಕಚ್ಚಿದ್ದು. ಅಜ್ಜ ಬಂದಿದ್ದೆ ಅದೆಲ್ಲ ಹೊಡಿತಿದ್ದ. ಎಲ್ಲಾಯ್ತದು? ಅಲ್ಲಿ ಅಯ್ಯೋ 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 ಬಂದ್ವಿ ಅಂತ ಹೊಡೈತೈತೆ ನಾಯಿ. ಫ್ರೆಂಡ್ಸ್ ಬರ್ತಾ ಇದ್ದೀವಿ ಅಂತ ನಾಯಿ ನೋಡಿ ಅಲ್ಲಿ ಅಲ್ಲಿ ಹಂಗೆ ಹೋಯ್ತು. ನಾಯಿ ಹತ್ಲಾಗ ಹೋಯ್ತು. ನಮ್ಮಪ್ಪ ಹೆಂಗೆ ನಡ್ಕೊಂಡು ಹೋಯ್ತಾ ನೋಡಿ. ಹೊಡಿಲೇಬೇಕು ಇವತ್ತು ಅಂತ. ಬಿಕಾಸ್ ಆ್ಯಕ್ಚುಲಿ ಅದು ಅಷ್ಟು ಫುಲ್ಲು ಇರಬರ ಮುಂದೆ ಎಷ್ಟು ಹಲ್ಲಿದ್ದಾವೆ ಅಷ್ಟು ಎಲ್ಲ ಹಲ್ಲು ಹಾಕಿ ಸುಳ್ಳೆ ಕಚ್ಚಿಬಿಟ್ಟಿತ್ತು. ನೀವು ನೋಡಿದ್ದೀರಲ್ಲ ಲಾಸ್ಟ್ ಇರೋದಲ್ಲ, ಅದೇ ಥರ ಹೆಂಗೆ ಕಚ್ಚಿಬಿಡ್ತೈತಂತೆ. ಈಗ ನಾವು ಹೋಗ್ತಾ ಇದ್ರೆ ಅದು ಮನೆ ತಕ್ಕನೂ ಹೋಗುತ್ತೆ ನಾವು ಬಿಟ್ಟರೆ. ನೋಡಿ ಅಲ್ಲಿ ಹೆಂಗೆ ಬೊಗಳುತ್ತೈತದ ಇನ್ನೂ ನಾಯಿ. ಒಂದ್ 2-3 ಕಲ್ಲೆತ್ಕೋತೇನೋ. ಹಂಗಲ್ಲ ಇಲ್ಲಿ ಅಲ್ಲಿಂದ ನೋಡಿದ್ರೆ ಹೆಂಗ್ ನೋಡ್ತಾ ಇದ್ದೇಳು. ಅದ್ ನೀನೇ ಅಂತ ಗೊತ್ತಾಯ್ತಲ್ಲ, ಅದಕ್ಕೆ ನೀನೇ ಅಂತ ಗೊತ್ತಾ ಬೊಗ್ಲತ್ತೈತಲ್ಲ. ಆಡಿ ಸೌಂಡ್ ನಾನೇನೋ ನಿನ್ ಮುಖ ನೋಡಿ ನ್ಯಾಪ್ಕ ಹಿಡ್ಕೊಂಡಿದ್ದೆ ಅನ್ಕೊಂಡ. ಮುಖ ನೋಡಿ ಮುಖ ನೋಡಿದ ತಕ್ಷಣ ತಿರ್ಗಾ ಬೆಳಗ್ಗೆ ಸಿಕ್ಕಿತ್ತಾ? ಮುಖ ನೋಡಿದ ತಕ್ಷಣ ಹಿಂದೆ ಹೋಗಿತ್ತಲ್ಲ. ಮುಖ ನೋಡಿದ ತಕ್ಷಣ ಅಲರ್ಟ್ ಆಯ್ತು. ಗಾಡಿ ಹೆಡ್ಲೈಟ್ ಆನ್ ಆಫ್ ಮಾಡ್ದಲ್ಲ, ಕರೆಕ್ಟಾಗಿ ಗುರು ಸಿಕ್ತು ಅದಕ್ಕೆ ಯಾರು ಅಂತ ಹೇಳಿ. ಹೋಗಲ್ಲ ಸರಿ ಈಗ ಆಯ್ತು.